ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ತಾರಕಕ್ಕೇರಿದೆ ಜನಿವಾರ ಜಟಾಪಟಿ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಅನ್ನು ಬರೆಸಿದ್ರು. ಶಿವಮೊಗ್ಗ ಹಾಗೆ ಬೀದರ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಎರಡು ಸೆಂಟರ್ಗಳಲ್ಲಿ ನಡೆದಿತ್ತು. ಜನಿವಾರ ಧಾರಣೆ ಅನ್ನೋದು ಹಿಂದೂ ಧರ್ಮದ ಸಂಪ್ರದಾಯವಾಗಿದೆ. ಬ್ರಾಹ್ಮಣ ಕ್ಷತ್ರಿಯ ಸೇರಿ ಕೋಟ್ಯಾಂತರ ಜನ ಜನಿವಾರವನ್ನು ಹಾಕ್ತಾರೆ. ಲಿಂಗಾಯತ ಸಮುದಾಯ ಲಿಂಗಧಾರಣೆಯನ್ನು ಪಾಲಿಸುತ್ತೆ. ಇದರಿಂದ ಯಾವ ಪರೀಕ್ಷೆಗೆ ಏನು ತೊಂದರೆ ಆಗುತ್ತೆ? ಘಟನೆಗೆ ಕಾರಣವಾದಂಥ ಪ್ರತಿಯೊಬ್ಬನಿಗೂ ಶಿಕ್ಷೆ ಆಗಬೇಕು. ಟ್ವೀಟ್ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ದಾರೆ. ಜನಿವಾರ ಹಿಂದೂ ಧರ್ಮದ ಸಾಂಪ್ರದಾಯಿಕವಾದಂಥ ಒಂದು ಆಚರಣೆಯ ಪದ್ಧತಿಗಳಲ್ಲಿ ಒಂದು. ಅದನ್ನು ಎಲ್ಲ ಸಮುದಾಯದವರು, ಅಂದರೆ ಹಿಂದೂ ಧರ್ಮದ ಬ್ರಾಹ್ಮಣ ಕ್ಷತ್ರಿಯ ಜೊತೆಗೆ ಕೆಲವು ಲಿಂಗಾಯತ ಸಮುದಾಯದವರು ಕೂಡ ಅದನ್ನು ಧಾರಣೆಯನ್ನು ಮಾಡ್ತಾರೆ. ಹಾಗಾಗಿ ಅದನ್ನು ಮಾಡಿದ್ರಿಂದಾಗಿ ಇಲ್ಲಿ ಏನು ತೊಂದರೆ ಆಯಿತು, ಯಾವ ರೀತಿ ನಕಲಾಯಿತು ಇಲ್ಲಿ? ಪ್ರಹ್ಲಾದ್ ಜೋಶಿ ಈಗ ಟ್ವೀಟ್ ಮಾಡುವ ಮೂಲಕ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಒತ್ತಡವನ್ನು ಹೇರಿದ್ದಾರೆ. ಇದರಿಂದ ಅಂದರೆ ಜನಿವಾರ ಹಾಕಿದ್ರಿಂದಾಗಿ ಪರೀಕ್ಷೆಗೆ ಯಾವ ರೀತಿ ಅನಾನುಕೂಲ ಆಯಿತು? ಜನಿವಾರ ಧಾರಣೆ ಅನ್ನೋದು ಹಿಂದೂ ಧರ್ಮದ ಸಂಪ್ರದಾಯ ಅನ್ನುವಂಥದ್ದನ್ನು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಈಗಾಗಲೇ ಮಧು ಬಂಗಾರಪ್ಪ ಅವರು ಕೂಡ ಆದೇಶ ಕೊಟ್ಟಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂಥೇಳಿ. ಆದರೂ ಕೂಡ ದೊಡ್ಡ ಮಟ್ಟದ ಆಗ್ರಹಗಳು, ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಇಡೀ ರಾಜ್ಯಾದ್ಯಂತ ಬ್ರಾಹ್ಮಣ ಸಮುದಾಯ ಆಕ್ರೋಶಭರಿತವಾಗಿ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ಹೇರುತ್ತಾ ಇದ್ದಾರೆ. ಯಾವತ್ತೂ ಕೂಡ ಈ ರೀತಿಯಾದಂಥ ಘಟನೆಗಳು ಆಗಿರಲಿಲ್ಲ. ಅಂದರೆ ಕೆಲವೊಂದಿಷ್ಟು ಮಾನದಂಡಗಳಿದ್ದಾವೆ, ವಸ್ತ್ರ ಸಂಹಿತೆ ಅಂತಿದೆ. ಆದರೆ ಜನಿವಾರ ಹಾಕಬೇಕು ಹಾಕಬಾರ್ದು ಅನ್ನುವಂಥದ್ದು ಎಲ್ಲೂ ಕೂಡ ಆ ನಿಯಮಾವಳಿಗಳಲ್ಲಿ ಇಲ್ಲ.